ಸಂಪೂರ್ಣವಾಗಿ ಮನಸಾರೆ ಇಷ್ಟಪಡುವಂತ ವ್ಯಕ್ತಿಗಳು ಸೊ ಅವ್ರು ಹೇಗ್ ನಡ್ಕೊಳ್ತಾರೆ, ಅವರಲ್ಲಿ ಏನ್ ಕ್ವಾಲಿಟೀಸ್ ನಿಮ್ ಜೊತೆ ಹಂಚ್ಕೊಳ್ತಾರೆ, ಅಥವಾ ನಿಮ್ಮಲ್ಲಿ ನೀವು ನೋಡ್ಲಿಕ್ಕೆ ಅವರಲ್ಲಿ ಏನ್ ಕ್ವಾಲಿಟೀಸ್ ಕಾಣುತ್ತೆ, ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ. ಅಂಡ್ ಕೌನ್ಸಿಲಿಂಗ್ ಬೇಕು ರಿಲೇಶನ್ಶಿಪ್ ಮೇಲೆ ಅಂತ ಹೇಳಿದ್ರೆ, ಕೆರಿಯರ್ ಬಗ್ಗೆ ಅಂತ ಹೇಳಿದ್ರೆ, ಸೊ ನೀವು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಕಾಲ್ ಮಾಡ್ಬೋದು, ಅವ್ರು ವಾಟ್ಸಪ್ ಮಾಡ್ಬೋದು, ಬಟ್ ಫೀಸ್ ಇರುತ್ತೆ, ಫ್ರೀ ಇಲ್ಲ. ಸೊ ಓಕೆ, ಅಂಡ್ ಒಂದೊಂದೇ ಪಾಯಿಂಟ್ ನೋಡೋಣ. ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಇನ್ಫಾರ್ಮೇಶನ್ ಡೆಫಿನೆಟ್ಲಿ ಸಿಗುತ್ತೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಮಾತಾಡ್ಸಿ ಅಂತ ಪ್ರತಿಕ್ಷಣನು ಕೂಡ ಕಾಯ್ತಿರ್ತಾರೆ. ಮೊದಲನೇ ಸಿಂಪ್ಟಮ್, ನಿಮ್ಮನ್ನ ಯಾರಾದ್ರೂ ಇಷ್ಟಪಡ್ತಿರ್ತಾರೆ ಅನ್ಕೊಳ್ಳಿ, ನಿಮಗೂ ಒಂದು ಕನ್ಫ್ಯೂಷನ್ಸ್ ಇರುತ್ತೆ, ನಮ್ಮನ್ನ ಇಷ್ಟಪಡ್ತಿದಾರಾ ಅಥವಾ ಇಲ್ವಾ, ಈ ತರದೊಂದು ಕನ್ಫ್ಯೂಷನ್ಸ್ ಇರುತ್ತೆ. ನೋಡಿ, ಇಷ್ಟಪಡುವಂತ ವ್ಯಕ್ತಿ ಆಲ್ವೇಸ್ ನಿಮ್ ಮಾತಿಗೋಸ್ಕರ ಕಾಯ್ತಾರೆ, ನಿಮ್ ಮಾತಾಡ್ಸ್ಲಿ, ಆ ಒಂದು ಮಾತಿಗೋಸ್ಕರ ಕಾಯ್ತಿರ್ತಾರೆ. ಅಂಡ್ ಅಂದ್ರೆ ಅವ್ರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಮಾತಾಡ್ಸಿದ್ರೇನೆ ಅವತ್ತಿನ ದಿನ ಫುಲ್ಫಿಲ್ ಅನ್ಸಕ್ ಶುರು ಆಗುತ್ತೆ, ಮಾತಾಡ್ಸಿದ್ರೇನೆ ಅವತ್ತಿನ ದಿನ ಕಂಪ್ಲೀಟ್ ಆಗಿದೆ ಅಂತ ಅನ್ಸಕ್ ಶುರು ಆಗುತ್ತೆ. ಬಿಕಾಸ್ ಆಫ್ ನಿಮ್ಮ ಒಂದು ಮಾತು, ನಿಮ್ಮ ವಾಯ್ಸ್ ಕೇಳಬೇಕು, ನಿಮ್ಮ ಪದ ಕೇಳಬೇಕು ಅಂತ ಕಾಯ್ತಿರ್ತಾರಲ್ಲ. ಸೊ ನಿಜವಾಗ್ಲೂ ನಿಮ್ಮನ್ನ ಇಷ್ಟಪಡುವಂತ ವ್ಯಕ್ತಿಗಳು ಮಾತ್ರ ಹಾಗೆ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಎಷ್ಟೋ ಜನ ಏನಂತ ಹೇಳಿದ್ರೆ, ಇಷ್ಟ ಪಡದೇ ಇರ್ತಕ್ಕಂಥ ವ್ಯಕ್ತಿಗಳು ನಿಮ್ ಜೊತೆ ಮಾತಾಡಕ್ಕೆ ಇಷ್ಟಪಡಲ್ಲ, ಬಟ್ ಮಾತಾಡಕ್ ತುಂಬಾ ಹಾತೊರಿತಿರ್ತಾರ ಅಂತ ಹೇಳಿದ್ರೆ ನಿಮ್ಮನ್ನ ಮನ್ಸಲ್ಲಿ ಜಾಗ ಕೊಟ್ಟಿದ್ದಾರೆ. ಅದು ಫ್ರೆಂಡ್ ಆಗಿರ್ಬೋದು, ಲವರ್ ಆಗಿರ್ಬೋದು, ಸಂಗಾತಿ ಆಗಿರ್ಬೋದು, ಅಥವಾ ಅಣ್ಣ ತಂಗಿ ಬಡ ಯಾರೇ, ಬಟ್ ನಿಮ್ಮನ್ನ ಇಷ್ಟ ಪಡ್ತಿದ್ದಾರೆ. ಬಟ್ ಯಾವ ರೀತಿ ಅಂತೇಳಿ ಅವ್ರನ್ನ ಕೇಳ್ಬೇಕಾಗತ್ತೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಕಾಳಜಿ ಮತ್ತೆ ಗೌರವ ತುಂಬಾ ಚೆನ್ನಾಗಿ ಕೊಡ್ತಾರೆ. ನಿಮ್ಮನ್ನ ಕಾಳಜಿ ಮಾಡ್ತಾರೆ ಅವರು, ಎಲ್ಲಾ ವಿಚಾರದಲ್ಲೂ ಕಾಳಜಿ ಮಾಡ್ತಾರೆ. ಗೌರವಿತವಾಗಿ ನೋಡ್ಕೊಳ್ತಾರೆ ನಿಮ್ಮನ್ನ, ಎಲ್ಲೂ ನಿಮ್ ಮರ್ಯಾದೆ ತೆಗೆಯುವಂತ ಕೆಲಸ ಮಾಡಲ್ಲ. 4 ಜನರು ಇದ್ದೀರಾ, ಸೊ ನಿಮ್ಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ಸಿಂಗಲ್ ಆಗಿದ್ರು ಅಷ್ಟೇ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ಅಂಡ್ ಕಾಳಜಿ ಅಂತ ಹೇಳಿದ್ರೆ ಲೈಕ್, ಈಗ ನಿಮ್ಮ ಜೊತೆನಲ್ಲಿ ಇರ್ತಾರ ಅಂತ ಹೇಳಿದ್ರೆ, ಊಟ ತಿಂಡಿ ಅದಾಯ್ತು, ಅಥವಾ ಆರೋಗ್ಯವಾಗಿದ್ದೀರಾ, ಆರೋಗ್ಯ ಸರಿ ಹೋಗಿಲ್ಲ ಅಂತ ಸ್ವಲ್ಪ ಸಜೆಷನ್ ಮಾಡೋದಾಗಿರ್ಬೋದು, ಅಥವಾ ಮಾನಸಿಕವಾಗಿ ಕುಗ್ಗಿದ್ರೆ ಅದನ್ನ ಸಾಂತ್ವನ ಹೇಳುವಂತದ್ದಾಗಿರ್ಬೋದು. ಒಟ್ಟಿನಲ್ಲಿ ಏನಂತ ಹೇಳಿದ್ರೆ, ಈಗ ನಮ್ಮವರು ಅಂತ ಒಂದು ಫೀಲ್ ಏನ್ ಬರುತ್ತಲ್ಲ, ಆ ಲೆಕ್ಕದಲ್ಲಿ ಕಾಳಜಿ ಮಾಡ್ಲಿಕ್ಕೆ ಜೊತೆ ನಿಲ್ತಾರೆ. ಓಕೆ, ಇದು 2ನೇ ಪಾಯಿಂಟ್. ಅಂಡ್ 3ನೇ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಬಗ್ಗೆ ಲೈಕ್ ಇನ್ನೊಬ್ಬರ ಹತ್ತಿರ ಕೇಳ್ತಾ ಇರ್ತಾರೆ, ನಿಮ್ ಬಗ್ಗೆ ತಿಳ್ಕೊಳಕ್ಕೆ ಕ್ಯೂರಿಯಾಸಿಟಿ ಅವರಿಗೆ. ನೀವು ನಿಮ್ ಬಗ್ಗೆ ಡೆಪ್ತು, ನೀವ್ ಹೇಗ್ ಬೆಳಿತಿದ್ರಿ, ಹೇಗೆ, ಅವ್ರಿಗೆ ಡೈರೆಕ್ಟ್ ಆಗಿ ಕೇಳಕ್ ಭಯ ಇರತ್ತೆ. ಬಟ್ ಇನ್ನೊಬ್ಬರ ಹತ್ರ ನಿಮ್ಮ ಒಪಿನಿಯನ್, ನಿಮ್ಮ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಅನ್ನೋ ಆಸೆ, ಕ್ಯೂರಿಯಾಸಿಟಿ ಅವ್ರಿಗೆ ತುಂಬಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವ್ರ ಸಮಯನ ನಿಮ್ಗೋಸ್ಕರ ಮೀಸಲಿಟ್ಟು ನಿಮ್ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಪಡ್ತಾರಲ್ಲ, ನಿಜವಾಗ್ಲೂ ನಿಮ್ಗೆ ಅವರು ಇಷ್ಟಪಡ್ತಿರೋದಕ್ಕೆ, ಮನ್ಸಲ್ಲಿ ಜಾಗ ಇರೋದಕ್ಕೇನೆ 101% ನಿಮ್ ಬಗ್ಗೆ ಅವ್ರ ಸಮಯ ಹಾಳಾಗೋದ್ರೂ ಪರವಾಗಿಲ್ಲ, ಈ ವ್ಯಕ್ತಿ ಬಗ್ಗೆ ತಿಳ್ಕೊಬೇಕು, ಇವರೊಟ್ಟಿಗೆ ನಿಲ್ಬೇಕು ಅಂತ ಕಾಯ್ತಿರ್ತಾರಲ್ಲ, ದಟ್ ಈಸ್ ಕಾಲ್ಡ್ ಲೈಕಿಂಗ್ ಅಂತ ಹೇಳ್ತೀವಿ, ಲವ್ ಅಂತ ಹೇಳ್ತೀವಿ. ಬಟ್ ಅದು ಬ್ರದರ್ ಸಿಸ್ಟರ್ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ಅಥವಾ ಲವ್ವೇ ಇರ್ಬೋದು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಕಷ್ಟಕ್ಕೆ ಸ್ಪಂದನೆ ಮಾಡುವಂತ ಬುದ್ಧಿ ಇರುತ್ತೆ. ನಿಮ್ಗೆ ಏನಾದ್ರು ಕಷ್ಟ ಆಯ್ತು ಅಂದ್ರೆ ಅವ್ರ ಜೀವ ತಡ್ಕೊಳಲ್ಲ, ಏನೋ ಒಂದು ಹೆಲ್ಪ್ ಮಾಡ್ಬೇಕು, ಏನೋ ಸಮಾಧಾನ ಮಾಡ್ಬೇಕು, ಜೊತೆಗೆ ನಿಂತ್ಕೋಬೇಕು. ಯಾರು ಇರ್ತಾರೆ ಗೊತ್ತಿಲ್ಲ, ನಾನು ಮಾತ್ರ ಮೊದಲಿಗನಾಗಿ ನಿಂತ್ಕೋಬೇಕು ಅನ್ನೋದನ್ನ ಕಾಯ್ತಿರ್ತಾರೆ. ಇವ್ರು ನಿಜವಾಗ್ಲೂ ಆಲ್ವೇಸ್ ಒಂದೇ ದಿನ 2 ದಿನ ಆಲ್ವೇಸ್ ನಿಮ್ ಜೊತೆ ಸದಾ ನಿಲ್ಲೋಕೆ ಇಷ್ಟಪಡ್ತಾರೆ. ಸೊ ಇಷ್ಟು ಕ್ವಾಲಿಟೀಸ್ ಇತ್ತು ಅಂತ ಹೇಳಿದ್ರೆ, ಆಬ್ವಿಯಸ್ಲಿ 101% ನಿಮ್ಮ ಸನಿಹ, ನಿಮ್ಮ ಒಳ್ಳೇದು, ಅಂಡ್ ನಿಮ್ಮೆಲ್ಲ ಗೌರವ, ನಿಮ್ಮೆಲ್ಲ ಕಾಳಜಿ, ಪ್ರೀತಿ ಎಲ್ಲಾ ಇರುತ್ತೆ ಈ ವ್ಯಕ್ತಿಗಳಿಗೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೋಗಿ ಕಾಮೆಂಟ್ ಸೆಕ್ಷನ್ಗೆ ಏನ್ ಅನ್ಸು ಕಮೆಂಟ್ ಮಾಡಿ, ಅಂಡ್ ಹೈ ಪಾಯಿಂಟ್ ಕೊಡಿ. ಹೈ ಪಾಯಿಂಟ್ ಕೊಡೋದ್ರಿಂದ ವಿಡಿಯೋ ಪರ್ಫಾರ್ಮ್ ಚೆನ್ನಾಗುತ್ತೆ. ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಅಂಡ್ ಆದಷ್ಟು ಬೇಗ 50K ಆಗ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.